we encouraged our children right from the beginning to write a thank you note on each other's birthday to express appreciation for one another. ನಾವು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಕಲಿಸಿಕೊಟ್ಟಿದ್ದೇನಪ್ಪ ಅಂದರೆ ಪ್ರಾರಂಭದಿಂದಲೂ ಪ್ರತಿಯೊಬ್ಬರ ಹುಟ್ಟುಹಬ್ಬಕ್ಕೆ ಕೃತಜ್ಞತಾ ಪತ್ರವನ್ನ ಬರೆಯುವಂಥದ್ದನ್ನು ಕಲಿಸಿದ್ದೇವೆ ಮತ್ತು ಅದರ ಮುಖಾಂತರ ಇತರರನ್ನ ಪ್ರಶಂಸಿಸುವಂತೆ ಕಲಿಸಿಕೊಟ್ಟಿದ್ದೇವೆ. It's a habit I learned from Jesus. ಈ ಒಂದು ಹವ್ಯಾಸವನ್ನ ನಾನು ಯೇಸು ಸ್ವಾಮಿಯಿಂದ ಕಲಿತುಕೊಂಡಿದ್ದೇನೆ. And it's a habit particularly we in India have very, very little. We are misers with money. We are much bigger misers with expressing appreciation. ಭಾರತ ದೇಶದಲ್ಲಿ ಈ ಒಂದು ಹವ್ಯಾಸವು ಬಹಳ ಕಡಿಮೆ ಇದೆ. ನಾವು ಹಣವನ್ನ ಉಪಯೋಗಿಸುವುದರಲ್ಲಿ ಜುಗ್ಗರಾಗಿದ್ದೇವೆ. ಅದಕ್ಕಿಂತ ಹೆಚ್ಚಿನ ಜುಗ್ಗರು ನಾವು ಯಾವ್ದರಲ್ಲಪ್ಪ ಅಂದ್ರೆ ಪ್ರಶಂಸಿಸೋದರಲ್ಲಿ. If you don't believe me, ask yourself, how much do you appreciate? I mean, think for example. ನೀವು ನನ್ನನ್ನು ನಂಬಲಿಲ್ಲ ಅಂದ್ರೆ ನಿಮಗೆ ನೀವು ಕೇಳ್ಕೊಳ್ರಿ ಎಷ್ಟು ನೀವು ಪ್ರಶಂಸಿಸಿದ್ದೀರಿ ಅಂತ. ಒಂದು ಉದಾಹರಣೆಯನ್ನ ಯೋಚಿಸ್ರಿ. We all say that our body is much more important, much less important than our soul. ನಾವೆಲ್ಲರೂ ಹೇಳ್ತೇವೆ ನಮ್ಮ ಪ್ರಾಣಕ್ಕಿಂತ ನಮ್ಮ ದೇಹವು ಬಹಳ ಕಡಿಮೆ ಪ್ರಾಮುಖ್ಯತೆನ ಹೊಂದಿದೆ ಅಂತ. Every one of us here will say it. ನಾವೆಲ್ಲರೂ ಇಲ್ಲಿರುವಂತ ಪ್ರತಿಯೊಬ್ಬರು ಇದನ್ನ ಹೇಳುತ್ತೇವೆ. If you had a terrible cancer and some surgeon treated you, ನಿಮ್ಮಲ್ಲಿ ಏನೋ ಒಂದು ಭಯಾನಕ ಕ್ಯಾನ್ಸರ್ ಇತ್ತು ಅಂತ ಅಂದ್ಕೊಳ್ಳಿ, ಒಬ್ಬ ಶಸ್ತ್ರ ವೈದ್ಯಾಧಿಕಾರಿಯು ನಿಮ್ಮನ್ನ ಚಿಕಿತ್ಸೆಗೆ ಒಳಪಡಿಸಿದಾಗ maybe he charged you 50,000 rupees for that surgery, you'd still go and be deeply thankful to him. ಆ ಶಸ್ತ್ರಚಿಕಿತ್ಸೆಗೆ 50,000 ರೂಪಾಯಿ ವೆಚ್ಚವಾದರೂ ಕೂಡ ನೀವು ಆತನ ಬಳಿ ಹೋಗಿ ಆಳವಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತೀರಿ. Imagine if he did it for you absolutely free. ಅವನು ಅದನ್ನ ಉಚಿತವಾಗಿ ಮಾಡಿದ್ರೆ ಒಂದು ವೇಳೆ ಅದನ್ನ ಕಲ್ಪಿಸಿಕೊಳ್ಳ್ರಿ ನೋಡೋಣ. What about elders who have stood here for many years and saved you from something far worse than cancer freely, never charged you 1 cent? ಹಾಗಾದ್ರೆ ಸಭಾ ಹಿರಿಯರ ಕುರಿತಾಗೇನು? ಇಲ್ಲಿ ಅನೇಕ ವರ್ಷಗಳಿಂದ ಅವರು ನಿಂತುಕೊಂಡು ಕ್ಯಾನ್ಸರ್ಗಿಂತ ಭಯಾನಕವಾದಂತ ವಿಷಯಗಳಿಂದ ನಿಮ್ಮನ್ನ ರಕ್ಷಿಸಿದ್ರೂ ಕೂಡ ಅದು ಉಚಿತವಾಗಿ, ಅದಕ್ಕೆ ಒಂದೇ 1 ರೂಪಾಯಿ ಕೂಡ ನಿಮ್ಮಿಂದ ಕೇಳಿರೋದಿಲ್ಲ ಅವರು. Not once, for years. ಒಂದು ಬಾರಿ ಮಾತ್ರ ಅಲ್ಲ, ವರ್ಷಾನುಗಟ್ಟಲೆ. The elders of this church, for example. ಉದಾಹರಣೆಗೆ ಈ ಸಭೆಯ ಸಭಾ ಹಿರಿಯರು. I say that to all the churches. People who labor and labor and labor to save you from sin. ಎಲ್ಲಾ ಸಭೆಯಲ್ಲೂ ಕೂಡ ಹಿರಿಯರು ಬಹಳ ಶ್ರಮ ವಹಿಸಿದ್ದಾರೆ ನಿಮ್ಮನ್ನು ಪಾಪದಿಂದ ರಕ್ಷಿಸುವ ಸಲುವಾಗಿ. How many times have you gone to them and said, brother, or written a note to them saying, I'm deeply thankful? ಎಷ್ಟು ಜನ ನೀವು ಅವರ ಬಳಿ ಹೋಗಿ ಕೃತಜ್ಞತಾ ಪತ್ರವನ್ನ ಕೊಟ್ಟು ಹೇಳಿದ್ದೀರಿ, ನಾನು ನಿಮಗೆ ಆಳವಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇನೆ ಅಂತ? You'd say that to a heathen doctor. You'd give him 50,000 rupees. Our elders don't want money. ಅನ್ಯ ವೈದ್ಯನಿಗೆ ನೀವು ಹೋಗಿ ಕೃತಜ್ಞತೆ ಹೇಳುವವರಾಗಿರ್ತೀರಿ. ಆತನು ನಿಮ್ಮಿಂದ 50,000 ರೂಪಾಯಿ ಚಿಕಿತ್ಸೆಗೆ ಪಡೆದುಕೊಂಡಿರ್ತಾನೆ. ನಮ್ಮ ಹಿರಿಯರಿಗೆ ಹಣ ಬೇಕಿಲ್ಲ. We are so utterly ungrateful within the body of Christ. ನಾವು ಕ್ರಿಸ್ತನ ದೇಹದಲ್ಲಿ ಕೃತಜ್ಞತೆ ಹೇಳುವುದರಲ್ಲಿ ಬಹಳ ಹಿಂದೆ ಬಿದ್ದಿದ್ದೇವೆ. But very deeply expressive of our thanks to unbelievers. ಆದರೆ ಬಹಳ ಆಳವಾಗಿ ನಾವು ಕೃತಜ್ಞತೆಯನ್ನ ಅವಿಶ್ವಾಸಿಗಳಿಗೆ ಹೇಳುವವರಾಗಿರ್ತೇವೆ. We think that those who have done something for our body are 1,000,000 times better than those who have labored for our soul, which means we are just like the children of Adam. ನಾವು ಯೋಚಿಸುತ್ತೇವೆ ನಮ್ಮ ದೇಹಕ್ಕೆ ಮಾಡಿದಂತವರನ್ನ ನಮ್ಮ ಆತ್ಮಕ್ಕೆ ಶ್ರಮಿಸಿದಂತವರಿಗಿಂತ ಹೆಚ್ಚಿನವರು ಎಂಬುದಾಗಿ ನೆನೆಸುತ್ತೇವೆ. ಆಗ ಅದರ ಅರ್ಥ ನಾವು ಆದಾಮನ ಮಕ್ಕಳ ರೀತಿಯಲ್ಲಿ ಇರುತ್ತೇವೆ. There is no brother whom I met who has been a blessing to me, dead and gone or alive, to whom I have not verbally and in writing expressed my deep gratitude for the way they drew me closer to God. ನನ್ನನ್ನು ದೇವರಿಗೆ ಹತ್ತಿರ ಮಾಡಿದಂತ ಮತ್ತು ನನಗೆ ಆಶೀರ್ವಾದ ನಿಧಿಯಾಗಿದ್ದಂತಹ ಸಹೋದರನಿಗೆ ನಾನು ನೇರವಾಗಿ ಪತ್ರದ ಮುಖಾಂತರ ಅಥವಾ ಇನ್ಯಾವುದಾರೋ ಮುಖಾಂತರ ಆಳವಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ದೇನೆ. I learned it from Jesus. ಇದನ್ನ ನಾನು ಯೇಸು ಸ್ವಾಮಿಯಿಂದ ಕಲಿತುಕೊಂಡಿದ್ದೇನೆ. I learned that humble people
are always thankful. ನಾನು ಕಲಿತುಕೊಂಡಿದ್ದೇನಪ್ಪ ಅಂದ್ರೆ ದೀನತೆಯುಳ್ಳಂತ ಜನರು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರುತ್ತಾರೆ ಎಂಬುದಾಗಿ. If the chief minister were walking down the street and dropped his handkerchief and somebody picked it up and gave it to him, he just take it and put it in his pocket. ಮುಖ್ಯಮಂತ್ರಿ ಏನಾದರೂ ನಡಿಗೆ ಹೋಗುವಾಗ ಕರ್ಚೀಫ್ ಬಿದ್ದಾಗ ಯಾರಾದರೂ ಅದನ್ನ ಎತ್ಕೊಟ್ರೆ ಅದನ್ನ ಜೇಬಿಗೆ ಹಾಕೊಂಡು ಹಾಗೆ ಹೋಗ್ಬಿಡ್ತಾರ ಅವರು. If a beggar was walking down the street and he dropped a bit of cloth and you, an educated, well-dressed man, picked it up and gave it to that beggar. ಆದರೆ ಒಬ್ಬ ಭಿಕ್ಷುಕನು ತನ್ನ ಕರ್ಚೀಫನ್ನ ಬೀಳಿಸಿಕೊಂಡಾಗ ವಿದ್ಯಾಭ್ಯಾಸವನ್ನ ಮಾಡಿದಂತ ಒಳ್ಳೆ ವಸ್ತ್ರವನ್ನ ಧರಿಸಿಕೊಂಡಂತ ನೀವು ಅದನ್ನ ಎತ್ತಿಕೊಟ್ಟಾಗ ಆತನಿಗೆ, you probably wouldn't do it, but if you had the humility to do it, he would be shocked. ಸಾಮಾನ್ಯವಾಗಿ ನೀವು ಅದನ್ನ ಮಾಡೋದಿಲ್ಲ. ಒಂದು ವೇಳೆ ನೀವು ದೀನತೆ ಉಳ್ಳವರಾಗಿ ಅದನ್ನ ಮಾಡಿದಾಗ ಅದಕ್ಕೆ ಆತನು ಆಶ್ಚರ್ಯ ಪಡ್ತಾನೆ. That you, ಆದ್ರೆ ನೀವು, such an upper class person, would pick up a scrap and give it to a beggar. Sure, thank you so much, sir. You know why? ಸಮಾಜದಲ್ಲಿ ಉನ್ನತ ಮಟ್ಟದ ಜನರಾದ ನೀವು ಆ ಭಿಕ್ಷುಕನಿಗೆ ಕರ್ಚೀಫನ್ನ ಎತ್ತಿಕೊಟ್ಟಾಗ ಆ ಭಿಕ್ಷುಕನು ಹೇಳ್ತಾನೆ, ತುಂಬಾ ಕೃತಜ್ಞತೆಗಳು ಮಾನ್ಯರೇ ಎಂಬುದಾಗಿ ಹೇಳುತ್ತಾನೆ. ಯಾಕೆ ಗೊತ್ತಾ ನಿಮಗೆ? He thinks you're more important than him. ಯಾಕಂದ್ರೆ ಆತನು ಯೋಚಿಸುವುದೇನಪ್ಪ ಅಂದ್ರೆ ತನಗಿಂತ ನೀವು ಹೆಚ್ಚು ಪ್ರಮುಖರು ಎಂಬುದಾಗಿ. Jesus taught us, consider everybody else is more important than you. ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದೇನಪ್ಪ ಅಂದ್ರೆ ನಿಮಗಿಂತ ಇತರರನ್ನ ಪ್ರಮುಖರೆಂದು ಎಣಿಸಿರಿ ಎಂಬುದಾಗಿ. Dear brothers and sisters, it's one of the things God has drilled into my mind. ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ಸಂಗತಿಯನ್ನೇ ದೇವರು ನನ್ನ ಹೃದಯದಲ್ಲಿ ಅಂದರೆ ನನ್ನ ಮನಸ್ಸಿನಲ್ಲಿ ಅಚ್ಚೆ ಹಾಕಿದ್ದಾನೆ. I can't consider everybody more spiritual than me because the Bible doesn't command that. ನಾನು ನನಗಿಂತ ಎಲ್ಲರನ್ನು ಆತ್ಮಿಕರು ಎಂದು ಪರಿಗಣಿಸುವಂತಿಲ್ಲ, ಯಾಕೆಂದ್ರೆ ಸತ್ಯವೇದವು ನನಗೆ ಅದನ್ನು ಆಜ್ಞಾಪಿಸಿಲ್ಲ. But the Bible does say consider everyone as more important than you. ಆದರೆ ಸತ್ಯವೇದವು ಆಜ್ಞಾಪಿಸಿದ್ದೇನಪ್ಪ ಅಂದ್ರೆ ಇತರರನ್ನ ನಿಮಗಿಂತ ಪ್ರಮುಖರೆಂದು ಪರಿಗಣಿಸಿರಿ ಎಂಬುದಾಗಿ. And I've sought, God is my witness, I've sought with all my heart to consider others as more important than me. ದೇವರು ನನಗೆ ಸಾಕ್ಷಿಯಾಗಿದ್ದಾನೆ ಈ ವಿಷಯವಾಗಿ. ನಾನು ಇತರರನ್ನ ನನಗಿಂತ ಪ್ರಮುಖರು ಎಂಬುದಾಗಿ ನಾನು ಪರಿಗಣಿಸಿಕೊಂಡಿದ್ದೇನೆ, ಅದನ್ನು ಹುಡುಕಿದ್ದೇನೆ ಕೂಡ. Never to expect one single thing from them, and if they do something small, always to express my gratitude in any way possible. ಅವರಿಂದ ಒಂದೇ ಒಂದು ಸಂಗತಿಯನ್ನ ನಾನು ನಿರೀಕ್ಷೆಯನ್ನ ಮಾಡದೇ ಇರುವಾಗ, ಒಂದು ಸಣ್ಣ ಸಂಗತಿಯನ್ನ ಅವರು ನನಗೆ ಮಾಡುವಾಗ ಯಾವ ಮಾರ್ಗದಲ್ಲಿ ಸಾಧ್ಯ ಆಗತ್ತಲ್ಲ ಆ ಮಾರ್ಗದಲ್ಲಿ ನಾನು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದೇನೆ. I will not treat my brothers in Christ as less important than some doctor who healed me, treated, did a surgery for me. ನನ್ನ ಕ್ರಿಸ್ತನಲ್ಲಿನ ಸಹೋದರನನ್ನ ನಾನು ನನ್ನ ದೇಹಕ್ಕೆ ಚಿಕಿತ್ಸೆ ಕೊಟ್ಟಂತ ಹಾಗೂ ಸ್ವಸ್ಥ ಮಾಡಿದಂತ ವೈದ್ಯನಿಗಿಂತ ಕಡಿಮೆ ಪ್ರಮುಖನೆಂದು ಎಣಿಸಿಲ್ಲ. I will not insult the brothers and sisters of Jesus Christ by treating them lower than earthly doctors who can only heal my body. ಕೇವಲ ನನ್ನ ದೇಹವನ್ನ ಸ್ವಸ್ಥ ಮಾಡುವಂತ ವೈದ್ಯರಿಗಿಂತ ಯೇಸು ಕ್ರಿಸ್ತನಲ್ಲಿನ ನನ್ನ ಸಹೋದರ ಮತ್ತು ಸಹೋದರಿಯರನ್ನ ಕೆಳಮಟ್ಟಕ್ಕೆ ನೋಡಿಕೊಂಡು ಅವರನ್ನ ಅವಮಾನಿಸುವುದಿಲ್ಲ. I believe if you take heed to what you heard just now, you have discovered one of the greatest secrets of the Christian life. ನಾನು ನಂಬುತ್ತೇನೆ ನೀವು ಈಗ ಕೇಳಿದಂತ ವಿಷಯಗಳನ್ನ ಸರಿಯಾಗಿ ಹಿಡಿದುಕೊಳ್ಳೋದಾದ್ರೆ ಕ್ರೈಸ್ತ ಜೀವಿತದ ದೊಡ್ಡ ರಹಸ್ಯಗಳನ್ನ ನೀವು ಗ್ರಹಿಸಿಕೊಳ್ಳುವರಾಗ್ತೀರಿ. And you have probably discovered why your spiritual life has been so stunted for so many years. ಅಥವಾ ನೀವು ಗ್ರಹಿಸಿಕೊಳ್ಳಬಹುದು ಯಾಕೆ ನಿಮ್ಮ ಆತ್ಮಿಕ ಜೀವಿತವು ಇಷ್ಟು ವರ್ಷಗಳ ಕಾಲ ಕುಂಠಿತವಾಗಿತ್ತು ಎಂಬುದಾಗಿ. Learn to give thanks. Learn to appreciate. ಕೃತಜ್ಞತೆ ಹೇಳುವುದನ್ನ ಕಲಿತುಕೊಳ್ಳಿರಿ, ಪ್ರಶಂಸಿಸುವುದನ್ನ ಕಲಿತುಕೊಳ್ಳಿರಿ. Brother Ian is a master at it. ಸಹೋದರ ಇಯನ್ ರವರು ಅದರಲ್ಲಿ ನಿಜವಾಗಲೂ ಪರಿಣಿತರಾಗಿದ್ರು. And if you wonder why he is such a humble godly brother, this is one secret. ಯಾಕೆ ಅವರು ದೀನತೆಯುಳ್ಳಂತ ದೈವಿಕ ಸಹೋದರರಾಗಿದ್ರಪ್ಪ ಅಂದ್ರೆ ಇದೇ ಅದಕ್ಕೆ ರಹಸ್ಯ. He knows how to appreciate young people, older people. ಯೌವನಸ್ಥರನ್ನ ಹಿರಿಯರನ್ನ ಹೇಗೆ ಪ್ರಶಂಸಿಸಬೇಕು ಎಂಬುದು ಅವರಿಗೆ ತಿಳಿದಿತ್ತು. Learn from him. ಅವರಿಂದ ಕಲ್ತ್ಕೊಳ್ರಿ. He's your elder.
ಅವರು ನಿಮ್ಮ ಸಭಾ ಹಿರಿಯರಾಗಿದ್ದಾರೆ. I've seen that through many years. ಅನೇಕ ವರ್ಷಗಳಿಂದ ನಾನು ಅದನ್ನ ನೋಡಿಕೊಂಡು ಬಂದಿದ್ದೇನೆ. I've admired him for his spirituality, but I know it has come out of ಅವರ ಆತ್ಮಿಕತೆಯಿಂದ ನಾನು ಬಹಳಷ್ಟು ಅಚ್ಚುಮೆಚ್ಚುಗೊಂಡಿದ್ದೇನೆ. ಆದ್ರೆ ಅದು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡುವಾಗ a humble heart that appreciates other people, whoever they are. ದೀನತೆ ಉಳ್ಳಂತ ಹೃದಯವು ಅವರಲ್ಲಿತ್ತು. ಅವರು ಯಾರೇ ಆಗಿದ್ರು ಕೂಡ ಅವರನ್ನ ಪ್ರಶಂಸೆ ಮಾಡುತ್ತಿದ್ದರು. Dear brothers and sisters, here's something which we can learn. ಪ್ರಿಯ ಸಹೋದರ ಮತ್ತು ಸಹೋದರಿ, ಇಲ್ಲಿ ನಾವು ಈ ವಿಷಯಗಳನ್ನ ಕಲಿಯಬಹುದಾಗಿದೆ. God has done so much for us. We praise him. ದೇವರು ನಮಗಾಗಿ ಬಹಳಷ್ಟನ್ನ ಮಾಡಿದ್ದಾನೆ. ನಾವು ಆತನನ್ನ ಹೊಗಳಬೇಕು, ಸ್ತೋತ್ರ ಮಾಡಬೇಕು. God uses people to bless us. Let's thank them. ದೇವರು ಜನರನ್ನ ಉಪಯೋಗಿಸಿದ್ದಾರೆ ನಮ್ಮನ್ನು ಆಶೀರ್ವದಿಸಲು. ಅದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿರ್ಬೇಕು ನಾವು. In our own family, in the church, and one another. ನಮ್ಮ ಸ್ವಂತ ಕುಟುಂಬದಲ್ಲಿ ಮತ್ತು ನಮ್ಮ ಸಭೆಗಳಲ್ಲಿ ಮತ್ತು ಒಬ್ಬರಿಗೊಬ್ಬರು. And so I want to thank you all with all of my heart. And when people thank you, as I said, don't be artificially humble. ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ ಬಯಸುತ್ತೇನೆ. ನಿಮಗೂ ಕೂಡ ಅನೇಕರು ಕೃತಜ್ಞತೆಗಳನ್ನು ಹೇಳುತ್ತಾರೆ. ಆಗ ನಾನು ಹೇಳಿದಂತೆ ಹೊರಗಿನ ದಿನತೆಯನ್ನ ಇಟ್ಕೋಬೇಡ್ರಿ. Get rid of all that hypocrisy and saying, oh no. Accept it. ಆ ಒಂದು ಕಪಟಿತನದಿಂದ ಮೊದಲು ಹೊರಗೆ ಬನ್ರಿ. ಇಲ್ಲ, ಅದನ್ನ ಮೊದಲು ನೀವು ಸ್ವೀಕಾರ ಮಾಡಿಕೊಳ್ಳ್ರಿ ಆ ಕೃತಜ್ಞತೆಯನ್ನ. And go back in secret and give the glory to God. ರಹಸ್ಯವಾಗಿ ಹೋಗಿ ಅದಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಿಸಿರಿ. Don't try to get honor before others saying, oh, I give the glory to God. That's for honor. ಇತರರ ಎದುರುಗಡೆ ನೀವು ನಾನು ದೇವರಿಗೆ ಮಹಿಮೆ ಸಲ್ಲಿಸುತ್ತೇನೆ ಅಂತ ಹೇಳ್ಬೇಡ್ರಿ. ಅದು ಇತರರಿಂದ ಗೌರವ ಸಂಪಾದನೆಗೆ ಮಾಡಿದ್ದಾಗಿರುತ್ತದೆ. Go and do that in secret. ರಹಸ್ಯವಾಗಿ ಮಾಡ್ರಿ ಅದನ್ನು ಹೋಗಿ. But when people thank you, take it. Thank you. ಜನರು ನಿಮಗೆ ಕೃತಜ್ಞತೆ ಹೇಳುವಾಗ ಆ ಕೃತಜ್ಞತೆಯನ್ನ ತೆಗೆದುಕೊಳ್ಳಿರಿ. Thank you for your appreciation. ನೀವು ಮಾಡಿದಂತ ಪ್ರಶಂಸೆಗೆ ಕೃತಜ್ಞತೆಗಳು ಎಂಬುದಾಗಿ ಹೇಳ್ರಿ. So I want to thank all of you. I didn't plan to give an exhortation. ನಾನು ನಿಮಗೆಲ್ಲರಿಗೂ ಕೃತಜ್ಞತೆ ಹೇಳ ಬಯಸುತ್ತೇನೆ. ನಾನು ನಿಮಗೆ ಈ ಎಚ್ಚರಿಕೆಯನ್ನು ಕೊಡಲು ಮೊದಲೇ ಯೋಜನೆ ಹಾಕಿಕೊಂಡಿರಲಿಲ್ಲ. I get carried away sometimes. ನಾನು ಕೆಲವೊಮ್ಮೆ ಹಾಗೆ ಹೊತ್ತು ಸಾಕ್ತಾ ಇರ್ತೀನಿ. But I love you brothers and sisters deeply. And I speak to you as my own children. ನಾನು ನಿಮ್ಮನ್ನ ಆಳವಾಗಿ ಪ್ರೀತಿಸುತ್ತೇನೆ ಪ್ರಿಯ ಸಹೋದರ ಮತ್ತು ಸಹೋದರಿ. ನನ್ನ ಮಕ್ಕಳಿಗೆ ಮಾತನಾಡಿದಂತೆ ನಿಮ್ಮೊಟ್ಟಿಗೆ ಮಾತನಾಡುತ್ತೇನೆ. I'll tell you something. I'll close now. ನಾನು ನಿಮಗೆ ಒಂದು ಹೇಳ ಬಯಸುತ್ತೇನೆ ಮುಕ್ತಾಯ ಮಾಡುವಾಗ. I was in the United States once, and some brothers who are not part of our church, but who watch my messages regularly on the internet. ನಾನು ಹೊರಗಡೆ ದೇಶದಲ್ಲಿದ್ದೆ. ಅಲ್ಲಿ ಆಗ ಕೆಲವು ಸಹೋದರರು ನಮ್ಮ ಸಭೆಯ ಭಾಗವಾಗಿರಲಿಲ್ಲ, ಆದರೆ ಇಂಟರ್ನೆಟ್ ಅಲ್ಲಿ ನನ್ನ ಸಂದೇಶಗಳನ್ನ ಸತತವಾಗಿ ಕೇಳಿಸಿಕೊಳ್ಳುತ್ತಿದ್ದರು. They asked me a question once. ಅವರು ಒಂದು ಬಾರಿ ನನಗೆ ಒಂದು ಪ್ರಶ್ನೆ ಕೇಳಿದ್ರು. They said, Brother Zach, why is it that sometimes when we hear your CFC messages, they are so strong and hard and you hit hard, people so hard, but here when you come to America, you preach so gently and so softly and like that. ಸಹೋದರ ಜಾಕ್ರವರೇ, ನೀವು CFC ಸಭೆಗಳಲ್ಲಿ ಸಂದೇಶ ಕೊಡುವಾಗ ಬಹಳ ಕಠಿಣವಾಗಿ ಕೊಡ್ತೀರಿ, ಬಲವಾಗಿ ಕೊಡ್ತೀರಿ. ಆದರೆ ಅಮೆರಿಕ ಇಲ್ಲೆಲ್ಲ ಬಂದಾಗ ಬಹಳ ಮೃದುವಾಗಿ ಸೌಮ್ಯವಾಗಿ ಮಾತನಾಡ್ತೀರಿ, ಸಂದೇಶ ಕೊಡ್ತೀರಿ. ಇದು ಯಾಕೆ ಎಂಬುದಾಗಿ ಕೇಳಿದರು. I said, those are my children. ನಾನು ಹೇಳಿದೆ, ಅವರೆಲ್ಲ ನನ್ನ ಮಕ್ಕಳು ಅಂತ. I discipline my children much more than I would discipline. I don't have the right to discipline other people's children. I just encourage them and say a few good words. And I said, even physically, I have never spanked anybody's child. ನಾನು ಬೇರೆಯವರ ಮಕ್ಕಳಿಗಿಂತ ನನ್ನ ಮಕ್ಕಳನ್ನ ಹೆಚ್ಚು ಶಿಸ್ತಿಗೆ ಒಳಪಡಿಸ್ತೀನಿ. ಬೇರೆ ಮಕ್ಕಳನ್ನ ಶಿಸ್ತುಪಡಿಸುವಂತ ಹಕ್ಕು ನನಗಿಲ್ಲ. ಆದರೆ ಹೊರಗಡೆಯ ಮಕ್ಕಳಿಗೆ ನಾನು ಒಳ್ಳೆ ಮಾತಾಡ್ತೀನಿ, ಪ್ರೋತ್ಸಾಹ ಮಾಡ್ತೀನಿ. ದೈಹಿಕವಾಗಿ ಕೂಡ ನಾನು ಬೇರೆಯವರ ಮಕ್ಕಳನ್ನ ಬಯ್ಯೋ ಹಕ್ಕು ನನಗಿಲ್ಲ. I have never rebuked any children as strong as my own children. So CFC, I said, are my children. ನನ್ನ ಮಕ್ಕಳನ್ನ ಗದರಿಸುವಷ್ಟು ಬೇರೆ ಮಕ್ಕಳನ್ನ ನಾನು ಗದರಿಸುವುದಿಲ್ಲ. CFCಯಲ್ಲಿರುವಂತ ಜನರು ನನ್ನ ಮಕ್ಕಳ ರೀತಿಯಲ್ಲಿದ್ದಾರೆ ಎಂಬುದಾಗಿ ನಾನು ಹೇಳಿದೆ. They said, Brother Zach, we want to be your children. We want to listen to those. We don't live in India, but we want to listen to those messages where you speak to your church. ಆಗ ಅವ್ರು ಹೇಳಿದ್ರು, ಸಹೋದರ ಜಾಕ್ರವರೇ, ನಾವು ನಿಮ್ಮ ಮಕ್ಕಳಾಗಬೇಕು. ನಾವು ಭಾರತದಲ್ಲಿಲ್ಲ, ಆದರೆ CFC ಸಭೆಗೆ ನೀವು ಹೇಗೆ ಮಾತಾಡ್ತಿರಲ್ಲ ಅದನ್ನ ನಾವು ಸತತವಾಗಿ ಸಂದೇಶಗಳನ್ನ ಕೇಳಿಸ್ಕೊಳ್ತೀವಿ ಅಂದರು. So how to find out? Tell us what is the color of the screen behind your back in CFC. Then we can detect which are the messages on YouTube, which are CFC messages, and we'll listen only to them.
ಅವರು ಕೇಳಿದ್ರು ಈ ರೀತಿಯಾಗಿ, ನೀವು ಸಂದೇಶ ಕೊಡುವಾಗ ನಿಮ್ಮ ಹಿಂದ್ಗಡೆ ಹಾಕಿರುವಂತ ಪರದೆಯು ಯಾವ ಬಣ್ಣದಲ್ಲಿದೆ ಅಂತ ಹೇಳ್ರಿ ಅಂದ್ರು. ಅದರಿಂದ ನಾವು ಕಂಡುಕೊಳ್ತೀವಿ ನೀವು ಬೆಂಗಳೂರು CFC ಸಭೆಯಲ್ಲಿ ಯಾವ ರೀತಿಯಾಗಿ ಸಂದೇಶ ಕೊಡ್ತಾ ಇದ್ದೀರಿ ಅಂತ ನಾವು ಕಂಡುಕೊಳ್ತೀವಿ. ಅಂತಹ ಸಂದೇಶಗಳನ್ನ ನಾವು ಯೂಟ್ಯೂಬ್ ನಲ್ಲಿ ಹುಡುಕ್ತೀವಿ ಅಂತ ಹೇಳಿದ್ರು. Boy, I was surprised to see the hunger of those brothers and sisters to receive the discipline of a father. ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಈ ಸಹೋದರ ಮತ್ತು ಸಹೋದರಿಯರಲ್ಲಿರುವಂತ ಆ ಒಂದು ಹಸಿವೆಯನ್ನ ನೋಡಿ. ತಂದೆಯ ಶಿಸ್ತನ್ನ ಸ್ವೀಕಾರ ಮಾಡಿಕೊಳ್ಳುವಂತ ಆ ಒಂದು ಹಸಿವು ಅವರಲ್ಲಿತ್ತು. So please accept these words as from a spiritual father who loves you very much. God bless you all. Thank you. ನಿಮ್ಮನ್ನು ಪ್ರೀತಿಸುವಂತ ಆತ್ಮಿಕ ತಂದೆಯ ಈ ಮಾತುಗಳನ್ನ ದಯಮಾಡಿ ಸ್ವೀಕಾರ ಮಾಡಿಕೊಳ್ಳ್ರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೃತಜ್ಞತೆಗಳು.